Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ನಮ್ಮ ಟಿವಿ ನೋಡುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಸೂಪರ್ ಹೋಸ್ಟ್ ನಿಖಿಲ್ ರಾಜ್ ಮಾಡುವಂಥ ಸ್ವಾಗತ ಸುಸ್ವಾಗತ. ಸೊ ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿದ್ದೇವೆ. ಸೊ ಒಂದು ವಿಭಿನ್ನವಾದ ಕಿಚನಲ್ಲಿ ನಾವು ಎತ್ತಿದ್ದೇವೆ. ಸೊ ವಿಭಿನ್ನ ಯಾಕಂತ ಹೇಳಿದ್ರೆ ಈ ಒಂದು ಕಿಚನ್ನಲ್ಲಿ ತುಂಬಾನೇ ಫ್ಲೇವರ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ತುಂಬಾನೇ ಹೊಸ ಹೊಸ ಸವಿ ರುಚಿಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ತುಂಬಾನೇ ಬಿಸಿ ಬಿಸಿಯಾಗಿರುವಂತಹ ಒಂದು ಒಳ್ಳೆ ರೆಸಿಪೀಸ್ ಇಲ್ಲಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವೇದಿಕೆ, ಈ ಒಂದು ಕಿಚನ್ ತುಂಬಾನೇ ಸ್ಪೆಷಲ್. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 1. ಸೊ ಇದರ ಕ್ವಾರ್ಟರ್ ಫೈನಲ್ಸ್ ಎಪಿಸೋಡ್ ಅಲ್ಲಿ ನಾವಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟಿ ಅಂಡ್ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್, and in association with Indian Design School, Interior Design College, and tried, tasted and trusted Aruna Masala since 1980. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಅಂಡ್ ಸೊ ನಮ್ಮ ಜೊತೆ ಮೀಡಿಯಾ ಪಾರ್ಟ್ನರ್ ಆಗಿ ಇದ್ದಾರೆ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ, ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರ ಸಹಾಯದಿಂದ ಸಹಕಾರದಿಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ. ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಮೂಡಿ ಬಂದಿರುವಂಥ ಒಂದು ಸುಂದರವಾದ ಅತಿ ದೊಡ್ಡ ಕುಕಿಂಗ್ ನ ಮಹಾ ಕಾಳಗ, ದಟ್ ಈಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 1. ಸೊ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅನ್ನ ಇವತ್ತಿನ ಈ ಒಂದು ಸಂಚಿಕೆಯನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಇಬ್ರು ತೀರ್ಪುಗಾರರನ್ನ ಇವತ್ತು ಇಲ್ಲಿಗೆ ಸ್ವಾಗತಿಸೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಅವ್ರು ಇಲ್ದೇ ಇದ್ರೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊಟ್ಟ ಮೊದಲನೆಯಾಗಿ ನಮ್ಮ ಜೊತೆ ಇದ್ದಾರೆ ಸೊ ತುಂಬಾನೇ ಅನುಭವಿ ಶೆಫ್. ಸೊ ತುಂಬಾನೇ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಇವರು ಶೆಫ್ ಆಗಿ ಸೇವೆಯನ್ನ ಸಲ್ಲಿಸಿರುವಂತವರು. ಸೊ ಪ್ರಸ್ತುತ ಇವರು ದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಿ ಇಸ್ ಶೆಫ್ ದೇವ್ಬ್ರಾತ್ ಮಂಡಲ್ ಸರ್ ಅವರು. ಸೊ ನಮ್ಮ ಜೊತೆ ಇನ್ನೊಬ್ರು ಶೆಫ್ ಇದ್ದಾರೆ, ಇವರು ಕೂಡ ಹಲವಾರು ಸಂಸ್ಥೆಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ಸೊ ಇವರು ಇವಾಗ ನಮ್ಮ ಮಂಗಳೂರಿನ ಎನೋಪೋಯೋ ಗ್ರೂಪ್ನಲ್ಲಿ ಫುಡ್ ಕ್ರಾಫ್ಟ್ಸ್ನಲ್ಲಿ ಶೂ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಹಿ ಇಸ್ ಶೆಫ್ ಮಿಥುನ್ ಜಿ ಕುಲಾಲ್. ಸೊ ಇವರಿಬ್ಬರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಸೊ ಶೆಫ್ ಮಂಡಲ್ ಸರ್, ಅದೇ ರೀತಿ ಶೆಫ್ ಮಿಥುನ್ ಕುಲಾಲ್. ಸೊ ಪ್ಲೀಸ್ ಸರ್. ಸೊ ನಮ್ಮ ಇಬ್ರು ವೆರಿ ಟ್ಯಾಲೆಂಟೆಡ್, ವೆರಿ ಎಕ್ಸ್ಪೀರಿಯನ್ಸ್ಡ್ ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ. ಸೊ ಇವರು ಬಂದಿದ್ದಾರೆ. ಸೊ ಬಾಕಿ ಇರುವಂತ ಕಂಟೆಸ್ಟೆಂಟ್ಸ್ ಅನ್ನ ಕೂಡ ಕರೆಯುವಂತ ಹೊತ್ತು. ಇವತ್ತಿನ ಈ ಒಂದು ಕ್ವಾರ್ಟರ್ ಫೈನಲ್ಸ್ ನ ಕೊನೆಯ ಸಂಚಿಕೆಯ ಕೊನೆಯ 3 ಜನ ಕಂಟೆಸ್ಟೆಂಟ್ಸ್ ಅಲ್ಲಿದ್ದಾರೆ. ಸೊ ಈ ಕಡೆ ಪ್ರಜ್ವಲ್ ಅವರು ಇದ್ದಾರೆ, ಈ ಕಡೆ ಇಬ್ರಾಹಿಂ ಬಾತಿಶ್, ಅದೇ ರೀತಿ ಸುಷ್ಮಾ ಶೇಟ್ ಅವರು ಇದ್ದಾರೆ. ಸೊ ಇವತ್ತಿನ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅಲ್ಲಿ ನಿಮಗೆ ರೆಪ್ಲಿಕಾ ರೌಂಡ್ ಇರ್ತದೆ. ಸೊ ನೀವು ಆಲ್ರೆಡಿ ಇವತ್ತಿನ ರೆಸಿಪಿಯನ್ನ ಟೇಸ್ಟ್ ಮಾಡಿದ್ದೀರಾ. ಸೊ ನಮ್ಮ ಮಾಸ್ಟರ್ ಶೆಫ್ ಮಂಡಲ್ ಅವರು ಮಾಡಿರುವಂತ ಒಂದು ವಿಭಿನ್ನವಾದ ಕಾಂಟಿನೆಂಟಲ್ ರೆಸಿಪಿಯನ್ನ ನೀವು ಟೇಸ್ಟ್ ಮಾಡಿದ್ದೀರಲ್ವಾ. ಸೊ ಇವಾಗ ನೀವು ಅದನ್ನ ಆಸ್ ಇಟ್ ಈಸ್ ರೆಪ್ಲಿಕೇಟ್ ಮಾಡಬೇಕು. ಸೊ ಅವರು ಯಾವ ರೀತಿ ಕುಕ್ ಮಾಡಿದಾರೋ, ಅವರು ಯಾವ ರೀತಿ ಅದನ್ನ ಪ್ರೆಸೆಂಟೇಷನ್ ಅನ್ನ ಮಾಡಿದಾರೋ, ಸೊ ಯಾವ ರೀತಿ ಪ್ಲೇಟಿಂಗ್ ಅನ್ನ ಮಾಡಿದಾರೋ, ಸೊ ಅದನ್ನೇ ನೀವು ಡಿಟ್ಟೋ ಕಾಪಿ ಮಾಡಿ ಇವತ್ತು ಅವರಿಗೆ ಪ್ರೆಸೆಂಟ್ ಮಾಡಬೇಕು. ಸೊ ಅವರು ಮಾಡಿದ ರೀತಿಯೇ ಇರಬೇಕು. ಸೊ ರೆಡಿ ಇದ್ದೀರಾ ಎಲ್ಲರೂ? ಸೊ ಆಲ್ ಆರ್ ರೆಡಿ? ಸೊ ಇವತ್ತಿನ ಈ ಒಂದು ಚಾಲೆಂಜ್ ಅನ್ನ ನಿಮಗೆ ಕಂಪ್ಲೀಟ್ ಮಾಡ್ಲಿಕ್ಕೋಸ್ಕರ ಟೈಮ್ ಎಷ್ಟು ಬೇಕು? 2 ಗಂಟೆ ಬೇಕಂತೆ. ನಿಮಗೆ ಎಷ್ಟು ಬೇಕು? ನೀವು ಹೇಳ್ತಾ. ಸೊ ನಾನು ಹೇಳಿದ ಟೈಮಲ್ಲಿ ನೀವು ಮಾಡ್ತೀರಾ. ಸೊ 1/4 ಗಂಟೆ ಸಾಕಾ? ಓಕೆ. ಸೊ 2 ಗಂಟೆನೂ ಅಲ್ಲ, 1/4 ಗಂಟೆನೂ ಅಲ್ಲ. ಸೊ ನಿಮಗೆ ನಾವು ಕೊಡ್ತಿರುವಂತ ಸಮಯ ಕೇವಲ 75 ನಿಮಿಷಗಳು. ಸೊ 1 hour 15 minutes ಓನ್ಲಿ. ಸೊ ಇದ್ರೊಳಗಡೆ ಕುಕಿಂಗ್ ಆಗಬೇಕು, ಪ್ಲೇಟಿಂಗ್ ಆಗಬೇಕು, ಇಲ್ಲಿ ತಂದು ಸರ್ವ್ ಮಾಡಬೇಕು. ಸೊ ರೆಡಿ? ಎಲ್ರು ರೆಡಿ? ಸೊ ನಿಮ್ಮ ಟೈಮ್
ಈಗ ಸ್ಟಾರ್ಟ್. ಸೊ ನಿಮ್ಮ ಟೇಬಲ್ಗಳಲ್ಲಿ ನಾವು ರೆಸಿಪಿಗಳನ್ನ ಇಟ್ಟಿದ್ದೇವೆ. ಸೊ ಆ ಒಂದು ರೆಸಿಪಿಯನ್ನ ನೀಟಾಗಿ ಓದ್ಕೊಂಡು ನೀವು ಟೇಸ್ಟ್ ಮಾಡಿದನ್ನ ರೀಕಾಲ್ ಮಾಡಿ ಅದನ್ನ ಆಸ್ ಇಟ್ ಈಸ್ ರೀಕ್ರಿಯೇಟ್ ಮಾಡಬೇಕು. ಅದೇ ರೀತಿ ಅದನ್ನ ಕಾಪಿ ಮಾಡಿ ಇವತ್ತು ಪ್ರೆಸೆಂಟ್ ಮಾಡಬೇಕು. ಸೊ ನೀಟಾಗಿ ಓದ್ಕೊಳ್ಳಿ. ಸೊ ಸ್ಟೆಪ್ ವೈಸ್ ಇಂಗ್ರೀಡಿಯೆಂಟ್ಸ್ ವೈಸ್ ಇವತ್ತು ನಾವು ನಿಮಗೆ ರೆಸಿಪಿಯನ್ನ ಕೂಡ ಕೊಟ್ಟಿದ್ದೇವೆ. ಸೊ 1 hour ಟೈಮ್, 1 hour 15 minutes ಟೈಮ್ ಇದೆ. ಸೊ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪ್ಯಾಂಟ್ರಿಯಿಂದ ಯುಟೆನ್ಸಿಲ್ ತರದೆಲ್ಲ ಆದಷ್ಟು ಬೇಗ ತರಬಹುದು. ಬಾಚಾ ಅವರೇ, ಏನು ಓದ್ತಾ ಇದ್ದೀರಾ ಇಷ್ಟು ಡೀಪ್ ಆಗಿ? ಏನು ಅಂತ ಗೊತ್ತಾಗ್ತಿಲ್ವಾ? ಸೊ ಎಕ್ಸಾಮಿಗೆ ಓದಾಗೆ ಓದ್ತಾ ಇದ್ದೀರಾ? ಹೌದು, ಹೀಗೆ ಓದಿದ್ರೆ ಎಲ್ಲಿಗೋ ಹೋಗ್ತಿದ್ರಿ. ಸೊ ಎಕ್ಸಾಮಿಗೆ ಸ್ವಲ್ಪ ಇದೇ ರೀತಿ ಓದ್ತಿದ್ರೆ ಎಲ್ಲೋ ಇರ್ತಿದ್ರಿ ಅಲ್ವಾ? ಅಮೆರಿಕದ ಪ್ರೆಸಿಡೆಂಟ್ ಆಗಬೇಕಿತ್ತಂತೆ ಅವರು. ಸೊ ನೋಡೋಣ ಇವತ್ತು ಮಾಸ್ಟರ್ ಕ್ಲಾಸ್ ನ ಪ್ರೆಸಿಡೆಂಟ್ ಆಗ್ತೀರಾ ಇಲ್ವಾ ಅಂತ. ಪ್ರಜ್ವಲ್ ಆಲ್ಬರ್ಟ್ ಡಿಸೋಜಾ, ಹೇಗಿದೆ ಇವತ್ತಿನ ಚಾಲೆಂಜ್? ಇಂಟ್ರೆಸ್ಟಿಂಗಾ? ಚಿಕನ್ ಕಟ್ ಮಾಡ್ಲಿಕ್ಕೆ ಅಥವಾ ಇವತ್ತಿನ ಚಾಲೆಂಜ್? ಬೋತ್. ಸೊ ಈ ರೀತಿಯ ಒಂದು ರೆಸಿಪಿಯನ್ನ ಮಾಡಿದೀರಾ ಕಾಲೇಜಲ್ಲಿ, ಕಿಚನ್ ಅಲ್ಲಿ? ಡಿಬೋನ್ ಒನ್ಸ್ ಮಾಡಿ, ಬಟ್ ಇಟ್ ವಾಸ್ ನಾಟ್ ಪ್ರಾಪರ್. ಬೋನ್ ಬೇತೆ, ಮಾಂಸ ಬೇತೆ. ಸೊ ಚಿಕನ್ ಬೋನ್ ಅನ್ನ ನೀಟಾಗಿ ಪೀಲ್ ಮಾಡೋದು. ಓಕೆ. ಸೊ ಅದರ ಫ್ಲೆಶ್ ಅನ್ನ ಬೇರೆ ಮಾಡೋದು. ಬೋನ್ ಕೂಡ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಇವತ್ತಿನ ಈ ಒಂದು ರೌಂಡ್ ಅಲ್ಲಿ ವೇಸ್ಟೇಜ್ ಇಲ್ಲ. ಸೊ ಅದರಲ್ಲಿ ಡಿಬೋನ್ ಅಂತ ಹಾಕಿದ್ದಾರೆ. ಸೊ ನಾವು ಬೋನ್ ಇರುವ ಪೀಸ್ ಅನ್ನ ಕೊಟ್ಟಿದ್ದೇವೆ. ಆ ಒಂದು ಪೀಸ್ ಅನ್ನ ನೀವು ಡಿಬೋನ್ ಅಂದ್ರೆ ಅದರ ಬೋನ್ ಅನ್ನ ಮಾತ್ರ ತೆಗೆದು ಅದರ ಫ್ಲೆಶ್ ಅನ್ನ ಯೂಸ್ ಮಾಡ್ಬೇಕು, ಅದರ ಮಾಂಸವನ್ನ ಯೂಸ್ ಮಾಡ್ಬೇಕು. ಬೋನ್ ಪ್ಲಸ್ ಮಾಡ್ಬೇಕು ಅದನ್ನ. ಆದ್ರೂ ಬೋನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ ನೀವು. ಸೊ ಬೋನ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟದ್ದು. ಸೊ ಅದರಲ್ಲಿ ಹಾಕಿದ್ದೇವೆ ನಾವು boiled, cook in water, stock, cook in stock. ಟಫ್ ಇದೆಯಾ ಇವತ್ತಿನ ರೌಂಡ್? That means rolled. Okay. ಆಗ್ತದ ಇಲ್ವೋ ಅನ್ನೋ ಡೌಟ್ ಇದೆಯಾ? ಟೈಮ್ ಕೂಡ ಹೋಗ್ತಾ ಇರುತ್ತೆ. ಸೊ ಟೈಮ್ ಮೇಲೆ ಸ್ವಲ್ಪ ಗಮನ ಕೊಡಿ. Then cook in stock. Foil I have to. Boil. Foil. Yes. ಶೆಫ್ ಇದ್ದಾರೆ. ಸೊ ಶೆಫ್ ಹತ್ರ ಕೇಳ್ಬೋದು. ಸೊ ಶೆಫ್ ಹ್ಯಾಸ್ ಅ ಕನ್ಫ್ಯೂಷನ್ ವಾಟ್ ಟು ಡೂ ವಿತ್ ದ ಬೋನ್. Bone you make use for stock. It's like a soup. Yeah. Not soup, that's ಸೂಪ್ ಅಲ್ಲ, ಸ್ಟಾಕ್. Stock. ಸೊ ಅವರ ಭಾಷೆಯಲ್ಲಿ ಸೂಪ್ ಅಂತ ಹೇಳ್ತಾರಂತೆ. ಸೊ ಆಕ್ಚುಲಿ ಅದು ಸೂಪ್ ಅಲ್ಲ, ಅದು ಸ್ಟಾಕ್. ಸೊ ಚಿಕನ್ ಸ್ಟಾಕ್ ಅಲ್ವಾ? For cooking the roulade. ಸುಷ್ಮಾ ಅವರೇ, ಹೇಗಿದೆ ಇವತ್ತಿನ ಚಾಲೆಂಜ್? ಚಾಲೆಂಜಿಂಗ್ ಆಗಿದೆಯಾ, ಈಸಿ ಇದೆಯಾ? ಚಾಲೆಂಜಿಂಗ್ ಆಗಿದೆ. ಸೊ ಹೌ ಡು ಯು ಟೇಕ್ ದಿಸ್ ಚಾಲೆಂಜ್ ಟುಡೇ? I'll try Confident? my level best. ಟ್ರೈಯಿಂಗ್ ಯುವರ್ ಲೆವೆಲ್ ಬೆಸ್ಟ್. ಓಕೆ. ಸೊ ಟೈಮ್ ಮೇಲೆ ಗಮನ ಕೊಡಿ, Okay. ವೇಸ್ಟೇಜ್ ಇರಬಾರ್ದು. ಸೊ ನಿಮ್ಮ ಕಿಚನ್ ಕೌಂಟರ್ ಕೂಡ ಅಷ್ಟೇ ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ಫಸ್ಟ್ ಟೈಮ್ ಡಿಬೋನ್ ಮಾಡ್ತಾ ಇರೋದು? ಹೌದಾ? Order ಮಾಡುವಾಗ boneless ಬೋನ್ಲೆಸ್ ಆರ್ಡರ್ ಮಾಡಿ ಅಭ್ಯಾಸ ಆಗಿರುತ್ತೆ. ಸೊ ಇವಾಗ ಬೋನ್ ಅನ್ನ ಕೊಟ್ಟು ಬೋನ್ ತೆಗೀರಿ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗ್ತಿದೆ ಅಲ್ವಾ? ಈಗ ಬೋನನ್ನು ಎಂತ ಮಾಡ್ತೀರಾ? ಬಿಸಾಡ್ತೀರಾ? ನೋಡು, ನಾಯಿಗೆ ಹಾಕೊಂಡು ನಾಯಿಗೆ ಹಾಕುವಂತಿದ್ದ. ಸೊ ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ ಇಲ್ಲಿ ನಾಯಿ ಬರೋದಿಲ್ಲ. ನಿಮ್ಗೆ ನಾಯಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟದ್ದು. ಸೊ ಪ್ರಜ್ವಲ್ ಅವರೇ, ನೀವೇನ್ ಮಾಡ್ತೀರಾ ಬೋನನ್ನ? ಅವರು ನಾಯಿಗೆ ಹಾಕ್ತಾರಂತೆ, ನೀವು ಯೂಸ್ ಮಾಡ್ತೀರಲ್ವಾ? ಹೌದು. ಓಕೆ. ಆಲ್ರೆಡಿ ಯೂಸಿಂಗ್ ಇಟ್. ಸೊ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬೋನ್ ಕುಕ್ ಆಗ್ತಾ ಇದೆ ಅಲ್ವಾ, ಬಾಯ್ಲ್ ಆಗ್ತಾ ಇದೆ. ಏನ್ ಹೇಳ್ತಾರೆ ಅದಕ್ಕೆ? ಸ್ಟಾಕ್ ವಾಟರ್. ಸ್ಟಾಕ್ ವಾಟರ್. ಸೊ ಅದಕ್ಕೆ ಇನ್ನೊಂದು ವರ್ಡ್ ಇದೆ ಅಂತ ನಮ್ಮ ಶೆಫ್ ಮಿಥುನ್ ಅವರು ಹೇಳಿದ್ದಾರೆ. ಸೊ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಸೊ ಕಿಚನ್ ಟರ್ಮ್ಸ್ ಅಲ್ಲಿ ಈ ಒಂದು ಸ್ಟಾಕ್ ವಾಟರ್ಗೆ ಏನಂತ ಹೇಳ್ತಾರೆ? ಗೊತ್ತಿಲ್ಲ. ಸೊ ಶೆಫ್ ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ನೀವೇನೋ ಒಂದು ಟರ್ಮ್ ಅನ್ನ ಹೇಳಿದ್ರಿ. ಸೊ ಕಿಚನ್ ಅಲ್ಲಿ ಅದಕ್ಕೆ ಏನಂತ ಹೇಳ್ತಾರೆ? ಗೋಲ್ಡನ್ ವಾಟರ್ ಅಂತ ಹೇಳ್ತಾರಂತೆ. ಎಕ್ಸಾಕ್ಟ್ಲಿ. ಗೊತ್ತಾಯ್ತಾ ಇವಾಗ? ಎಕ್ಸಾಕ್ಟ್ಲಿ. ಸೊ ಇವಾಗ ಗೊತ್ತಾಯ್ತು, ಅವ್ರಿಗೆ ಫ್ಲಾಶ್ ಆಗ್ತಾ ಇದೆ. ಸೊ ಕಾಲೇಜಲ್ಲಿ ಕಲ್ಸಿದೆಲ್ಲ ಇವಾಗ ಫ್ಲಾಶ್ ಆಗ್ತಾ ಇದೆ. ಕಲಿಸಿಲ್ವಾ? ತೊಂದರೆ ಇಲ್ಲ, ಕಲ್ಸಕ್ಕೆ ಹೇಳೋಣ ನೆಕ್ಸ್ಟ್ ಟೈಮ್ ಇಂದ. ಎಕ್ಸಾಕ್ಟ್ಲಿ, ಅದು ಬೇಕು. ಅಲ್ಲ ಸರ್, ಹಿ ಈಸ್ ಆಸ್ಕಿಂಗ್ ವೆದರ್ ಯು ಮೆನ್ಷನ್ಡ್ ಅಬೌಟ್ ದ ಚಿಕನ್ ಸ್ಟಾಕ್ ಇನ್ ದ ರೆಸಿಪಿ. Leek celery is there, no?
No, we are not mentioned. Oh, part this. ಓಕೆ ಓಕೆ Bogala ಮೆನ್ಷನ್ ಮಾಡಿಲ್ಲ, ಅದು ನಿಮ್ಗೆ ಗೊತ್ತಾಗಬೇಕು ಅಂತ. ನಮಗೆ ಬೇಕಾದ್ರೆ Your style, no problem. ನಿಮ್ಮ ಸ್ಟೈಲಲ್ಲಿ ಮಾಡ್ಬೋದು. taste ಅವು ಯಾವುದು? ಟೇಸ್ಟ್ ಮಾತ್ರ Chef ಮಂತಿಲೆಗ. ಶೆಫ್ ಮಾಡದಾಗಿರ್ಬೇಕು. ಇದು ಬಾಯ್ಲ್ ಮಾಡಿ ಅಂಚನೆ ಸೇಮ್. Same. Bones, vegetables. ಅದರದ್ದು ಸ್ಟಾಕ್ ಅನ್ನು ಮಾಡೋದು. ಸೇಮ್ ಅದೇ ಪ್ರಾಸೆಸ್. ಅದರಲ್ಲಿ ಯಾವ ಮೆಥಡ್ ನಿಮಗೆ ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ? The cooking method in time. Everything is fine. ಎವ್ರಿಥಿಂಗ್ ಇಸ್ ಫೈನ್. ಟೈಮ್ ಸ್ವಲ್ಪ ಕಷ್ಟ. Time is. ಓಕೆ. ಸೊ ಯಾವಾಗಲೂ ಮಾಡುವಂತ ಸ್ಟಾಕ್ ಇವತ್ತಿನ ಸ್ಟಾಕಿಗೂ ವ್ಯತ್ಯಾಸ ಏನು? 15 ವರ್ಷದವರು, ನಾನು 3 ವರ್ಷದವರು. ಸೊ ಬಹಳ ಒಂದು ಒಳ್ಳೆಯ ಒಂದು ಮ್ಯಾಚಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು ಇವರು 15 ವರ್ಷದವರಂತೆ, ನೀವೆಷ್ಟು? 3 ವರ್ಷದವರು. ಸೊ ಡಿಫ್ರೆನ್ಸ್ ಇರಲೇಬೇಕಲ್ವಾ, ನೋಡುವ. ಸೊ 3 ವರ್ಷದವರು ಚೆನ್ನಾಗಿ ಮಾಡಿರ್ತಾರೆ ಅಥವಾ 15 ವರ್ಷದವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಇವಾಗ ಕಾದು ನೋಡ್ಬೇಕಾಗ್ತದೆ ಹೌದು. ಅಲ್ವಾ? ರೋಲ್ ಚಿಕನ್ ಲೆಗ್ ರೋಲ್ ಮಾಡ್ಲಿಕ್ಕೆ ಎಲ್ಲಿದೆ ನಿಮ್ಮ ಹತ್ರ? ಅದರಲ್ಲಿ ಕರೆಕ್ಟ್ ಓದ್ಲಿಲ್ಲ ನೀವು. ಚಿಕನ್ ಬ್ರೆಸ್ಟ್ ಅನ್ನ ಏನ್ ಮಾಡಬೇಕು ಅಂತ ಹಾಕಿದ್ರು, ಲೆಗ್ ಪೀಸ್ ಅನ್ನ ಏನ್ ಮಾಡಬೇಕು ಅಂತ ಕೂಡ ಹಾಕಿದ್ರು. ಸೊ ನೋಡಿಲ್ವಾ? ಏನ್ ಮಿಸ್ಟೇಕ್ ಮಾಡಿದ್ದೀರಾ? ಸೊ ಎಲ್ಲಾನು ಮಿಕ್ಸಿಗೆ ಹಾಕಿದ್ದೀರಾ? Juice. Chicken juice. ಚಿಕನ್ ಜ್ಯೂಸ್ ಆಯ್ತು, ಇಲ್ಲಿ ರೋಲ್ಯಾಡ್ ಹಾಕ್ತಾ ಇಲ್ಲ. ಸೊ ರೋಲ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಚಿಕನ್ ಬಾಕಿ ಇಲ್ಲ. ಬಾಷಾ ಅವರೇ ಏನ್ ಮಾಡ್ತೀರಾ ಇವಾಗ? ತುಂಬಾ ಮೇಜರ್ ಮಿಸ್ಟೇಕ್ ಆಯ್ತು. ಮನ್ಪರ ಹಾಪುಂಡ? ಏನ್ ಮಾಡ್ತೀರಾ? ಒಂಜಿ ಒನ್ ಪ್ಲೇ. ಐಕೆ ರೋಲ್ ಒನ್ ಪ್ಲೇ. ಟ್ರೈ. ಇವಾಗ ರೋಲ್ಯಾಡ್ ಮಾಡ್ಲೇಬೇಕು ನೀವು. ಐಕೆ So, ಇದನ್ನೇ ಯೂಸ್ ಮಾಡಿ ಏನಾದ್ರೂ ಮಾಡ್ಬೇಕು ನೀವು. ಸಿಲ್ವರ್ ಫಾಲ್ ಜೊತೆ ಐಕೆ ರೋಲ್ ಒನ್ ಪ್ಲೇ ಬೊಕ್ಕ ಕುಕ್ ಮಾಡಿದೆ. ಸೊ ಇವಾಗ ಇರುವುದನ್ನ ಮಾಡಬೇಕು. ಪೂರ ಅವೇ ಪಾಡ್ಲೆ ಐಕೆ ಇತ್ತಿನ ವೆಜಿಟೇಬಲ್ಸ್ ಪೂರ Just Roll make on. it like the roll. ರೋಲ್ ಮಾಡಿ ಯಾವ ಐಕೊಂದು ಒನ್ ಪ್ಲೇ. Salt, pepper, everything. ಸಾಲ್ಟ್ there. ಪೆಪ್ಪರ್ ಎವ್ರಿಥಿಂಗ್ ಆ್ಯಡೆಡ್. Check ಮಾಡಿ. ಇತ್ತೆ ಐಕೆ ರೋಲ್ ಒನ್ ಪ್ಲೇ ಟೈಟ್. The chicken means. So, ಇವಾಗ ಇದನ್ನು ನೀಟಾಗಿ ರೋಲ್ ಮಾಡಿ. ಸೊ ಟೈಟ್ ಆಗಿ ಮಾಡ್ಕೊಳ್ಳಿ. ಟೈಟ್ ಆಗಿ ಮಾಡೋಡು ಮಾಡ್ಕೊಡು. Put the chicken means and roll it. ಸೊ ಟೈಟ್ ಆಗಿ ರೋಲ್ ಮಾಡ್ಕೊಳ್ಳಿ. Take one more pepper. ಸೊ ಇನ್ನೊಂದು ಪೇಪರ್ ಬೇಕಿದ್ರೆ ಇದೆ, ಯೂಸ್ ಮಾಡ್ಬೋದು. ಸೊ ಆದಷ್ಟು ಟೈಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಬಾರಿ ಮಲ್ಲ ಮಿಸ್ಟೇಕ್ ಮಾಡ್ತೀರಿ. ಇತ್ತೆ ಒಂದು ಸ್ಟಾಕ್ ಏರಿಯಾಗಿ ಮಾಡ್ತು. Grind it. Yeah. Do it fast. Time is. ಅಲ್ಲ, ನೀವು ಸ್ಟಾಕಲ್ಲಿ ಸರಿ ಅವು ಸ್ಟಾಕ್ ಕುಕ್ ಹೊಡಿತು. ಇತ್ತೆ ಒಂಜಿ ಕೆಲಸ ಅನ್ಲೆ ಅವು ಸ್ಟಾಕ್ದ ಐಟೆ ಪಾಡ್ಲೆ ಒಂದು ಪೂರ ಟಿಪ್ಸ್. ನಿಮ್ಮ ಡಿಶ್ ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣದಲ್ಲಿ ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಲೇಟ್ ಮಾಡಬೇಡಿ, ಕ್ವಿಕ್ ಆಗಿ ಮಾಡಬೇಕು. ಟೈಮ್ ಕೂಡ ಓಡ್ತಾ ಇರ್ತದೆ. ನಿಮ್ಮ ಮಿಸ್ಟೇಕ್ಸ್ಗೋಸ್ಕರ ಟೈಮ್ ಕಾಯಲ್ಲ. ಅಂಡ್ ಈ ಕಡೆ ಕಂಟೆಸ್ಟೆಂಟ್ಸ್ ಅರ್ಧ ಗಂಟೆ ಆಲ್ರೆಡಿ ಮುಗಿದಿದೆ. 30 minutes ಇಸ್ ಡನ್. ಸೊ ಯು ಆರ್ ಲೆಫ್ಟ್ ವಿತ್ 45 minutes ಓನ್ಲಿ. ಇನ್ನೊಂದು 45 ನಿಮಿಷ ಬಾಕಿ ಇದೆ. ಸೊ 45 minutes ಮಾತ್ರ ಬಾಕಿ. ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳಿ. ಸೊ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಡಿಶ್ ಎಂಡ್ ಆಫ್ ದ ಡೇ ಪ್ಲೇಟ್ ಅಲ್ಲಿ ಇರಬೇಕು. ಸೊ ನಿಮ್ಮ ಕೌಂಟರ್ ಅಲ್ಲಿ ಅಲ್ಲ. इसमें डालना है ना, इसमें सब कुछ डालना है. ಹೇಗಾಗ್ತಾ ಇದೆ? ಕಾನ್ಫಿಡೆಂಟ್? ಮುಗಿಸ್ತೀರಾ 45 minutes ಅಲ್ಲಿ? इसमें भी add ಇಲ್ವಾ?
doubt. ಡೌಟ್ ಇದ್ರೆ ಇಲ್ಲೇ ಇರುತ್ತೆ ಡಿಶ್, Can you spice it? ನಮ್ಮ ಟೇಬಲಿಗೆ ಬರಲ್ಲ. Little of bell pepper. ಸೊ 4 ಬೇರೆ ಬೇರೆ ಪ್ರಾಸೆಸ್ ಇದೆ ಅನ್ಸುತ್ತೆ ಅದರಲ್ಲಿ. ಸೊ ಆ ಒಂದು 4 ಪ್ರಾಸೆಸನ್ನು ನೀಟಾಗಿ ಮಾಡ್ಕೊಳ್ಳಿ. ನೋ ಶೆಫ್, 4 ಪ್ರಾಸೆಸ್. 4 process. ಸೊ ಪ್ರಜ್ವಲ್ ಅವರೇ, ಎಲ್ಲಿವರೆಗೆ ಬಂದಿದೆ ನಿಮ್ಮ ಪ್ರಾಸೆಸ್? Second. Try ಮಾಡಿ. ಸೆಕೆಂಡ್ ಒನ್ ಮಾಡ್ತಾ ಇದ್ದೀರಾ. ಸೊ ಮೇನ್ ಐಟಮ್ ಮುಗಿದಿದೆಯಾ? ಹೌದು, ಕೋಚಿಂಗ್ ಇದೆ. ಕೋಚಿಂಗ್ ಇಟ್ಟಿದ್ದೀರಾ ಸರ್? ಇಸ್ ಇಟ್ ಡೂಯಿಂಗ್ ಪ್ರಾಪರ್? ಸೊ ಸ್ಟಾರ್ಟಿಂಗಲ್ಲಿರುವಂಥ ಸ್ಪೀಡ್ ಲಾಸ್ಟ್ವರೆಗೂ ಇರಬೇಕಾಗತ್ತೆ. Exactly. ಸೊ ಇಲ್ಲ ಅಂದರೆ ನಿಮ್ಮ ಡಿಶ್ ಇಲ್ಲೇ ಉಳಿತದೆ. ಸೊ ಏನೆಲ್ಲ ಮಾಡ್ಲಿಕ್ಕಾಗತ್ತೆ More vessel. ಗ್ಯಾಪಲ್ಲಿ ಅದೆಲ್ಲ ಮಾಡಿ ಇಟ್ಕೊಳ್ಳೋದು ಬೆಟರ್. Fatapat vegetable boil. ಸೊ ಅಲ್ಲಿ ಗ್ಯಾಸ್ ಖಾಲಿ ಇದೆ, ಸೊ ಅದರಲ್ಲೂ ಕೂಡ ಇಡ್ಬೋದು ನಿಮಗೆ. Confusion. Boil the vegetables. Not all. Only carrot, zucchini and broccoli. 3. Yes, 3 vegetable blanch. ಸೊ ಆ ವೆಜಿಟೇಬಲ್ಸ್ ಹೆಸರೆಲ್ಲ ಗೊತ್ತಿದೆಯಲ್ಲ, ಸೊ ಎಕ್ಸ್ಪ್ಲೇನ್ ಮಾಡಬೇಕು ಇವರಿಗೆ. ಸೊ ಇದೇನು? ಕ್ಯಾರೆಟ್. ಇದು ಗ್ರೀನ್ ಗ್ರೀನ್ ಕಲರ್. ಶುಚಿ ಚಿನ್ನಿಸಿ. ಸೊ ಈ ಕಡೆ ಎಲ್ಲ ಕಂಟೆಸ್ಟೆಂಟ್ಸ್ ಕಿವಿ ಕೊಟ್ಟು ಕೇಳಿ, ಅರ್ಧ ಗಂಟೆ ಮಾತ್ರ ಬಾಕಿ. ಸೊ ಓನ್ಲಿ 30 minutes ಲೆಫ್ಟ್ ಫಾರ್ ಯು. ಸೊ ಕ್ವಿಕ್ ಆಗಿ ಮಾಡಿ. ಸೊ ಓನ್ಲಿ 30 minutes, ಲಾಸ್ಟ್ 3-0, ಅರ್ಧ ಗಂಟೆ ಬಾಕಿ. ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳಿ. ಸೊ ಪ್ಲೇಟಿಂಗ್ನ ಕಡೆ ಕೂಡ ಸ್ವಲ್ಪ ಗಮನ ಹಾಕೊಳ್ಳಿ. ಪ್ರತಿಯೊಂದು ಕೌಂಟ್ರಿಂದ ಕೂಡ ತುಂಬಾನೇ ಸಖತ್ತಾಗಿರುವಂಥ ಒಂದು ಪರಿಮಳ ಬರ್ತಾ ಇದೆ. ಸೊ ವೆರಿ ವೆರಿ ಟೆಂಪ್ಟಿಂಗ್ ಆ್ಯಕ್ಚುಲಿ. ಸೊ ಇದನ್ನು ಸಹಿಸುವಂಥ ಶಕ್ತಿ ನಮಗೆ ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗತ್ತೆ ಇವತ್ತು. ಸೊ ಪ್ರತಿ ಟೇಬಲಿಂದ ಆ ಒಂದು ಪರಿಮಳ ಏನಿದೆ, ಸೊ ವೆರಿ ನೈಸ್. ಸೊ ವೆರಿ ಟೆಂಪ್ಟಿಂಗ್ಸ್, ಯು ನೋ, ಅರೋಮಾ ಫ್ರಮ್ ಈಚ್ ಕೌಂಟರ್ಸ್. Done. ಇದಕ್ಕೆಲ್ಲ Not saute. Only onion and potato. Bell pepper will be raw. For garnish only. Bell pepper only for garnish. ವೆಜಿಟೇಬಲ್ಸ್ ಗಾರ್ನಿಶ್ ಓನ್ಲಿ, ಅದನ್ನು ಕೇವಲ ಗಾರ್ನಿಷ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. Onion only saute with thyme and potatoes. ಸೊ ಪೊಟೆಟೋನ ಕುಕ್ ಮಾಡಬೇಕು ಅಲ್ವಾ? ಅಲ್ಲಿ ಬರ್ದಿದ್ದಾರೆ ನೀಟಾಗಿ. ಸೊ ಅದನ್ನು ಓದ್ಕೊಳ್ಳಿ. ಸೊ ಕನ್ಫ್ಯೂಷನ್ ಇದ್ದರೆ ಕೇಳ್ಬೋದು. Put potato in. A little bit. ಆನಿಯನ್ ಸಾಟೆ ಮಾಡಬೇಕು ಆಯ್ತಾ? With butter. ಬಟರಲ್ಲಿ ಸಾಟೆ ಮಾಡಬೇಕು. ಸೊ 20 ನಿಮಿಷ ಬಾಕಿ. ಸೊ ಓನ್ಲಿ ಲಾಸ್ಟ್ 20 minutes ಲೆಫ್ಟ್. ವೆರಿ ಲಾಸ್ಟ್ 20 minutes. ಸೊ ಕ್ವಿಕ್ ಆಗಿ ಏನೆಲ್ಲ ಪ್ರೊಸೆಸ್ ಬಾಕಿ ಇದೆ ನೀಟಾಗಿ ನೋಡಿಕೊಂಡು. 20 minutes ಬಾಕಿ ಇದೆ ಪ್ರಜ್ವಲ್. I have to saute this. Vegetables, yes. First saute. ಜುಕ್ನಿ ಪಂಡ ಇಂಚ ಗೊತ್ತುಂಡೆ Saute. ಕುಕುಂಬರ್ದ ಫ್ಯಾಮಿಲಿ ಒಂಜಿ ಅವು ಪೂರ ಫ್ಯಾಮಿಲಿ. Cherry tomato is also used. Cherry tomato raw. Raw. ಬಟರ್ ಕುಕ್. You make him understand for your language better. ಸೊ ಎಲ್ಲಿ ಹಾಕಿದ್ದಾರೆ ಬಟರ್ ಅಂತ ನೋಡಿ. 50% ಕುಕ್ ವಿತ್ ಬಟರ್ ಅಂದರೆ, ಸೊ ಆ ವೆಜಿಟೇಬಲ್ಸ್ ಏನಿದೆ ಅದನ್ನು ಹಾಫ್ ಕುಕ್ ಬಟರಲ್ಲಿ ಕುಕ್ ಮಾಡಬೇಕು. ಸೊ ಹಾಫ್ ಬಟರಲ್ಲಿ ಕುಕ್ ಆಗಬೇಕು ಅಂತ ಅರ್ಥ. ಸೊ ಬಟರ್ 50% ಬಟರ್ ಅದಕ್ಕೆ ಹಾಕೋದು ಅಂತ ಅಲ್ಲ. ಸೊ 50% ಕುಕ್ ಆಗಬೇಕು ಅಂತ ಅರ್ಥ. ಅಲ್ಲಿ ಅಲ್ಲಿ ಫುಲ್ ನೋಡ್ಕೊಳ್ಳಿ. ಓಪನ್ ದ ಲಿಡ್ ಓಪನ್ ಅಂದ್ರೆ ಚೂರು ಬಕ್ಕೊಂದು ಜುಕ್ನಿ ಆ್ಯಂಡ್ ದೆಪ್ಲೆ ಜುಕ್ನಿ ಇಲ್ಲಿ ಬಾಯ್ಲ್ ಆಗಿದೆ ನೋಡ್ಕೊಳ್ಳಿ. Potato, put potato. ಗ್ಯಾಸ್ ಗ್ಯಾಸ್ ಆಫ್ ಮಾಡಿ. ಸೊ ಅರ್ಥ ಆಯ್ತಲ್ವಾ?
ಸೊ ಇಲ್ಲಿ ವೆಜಿಟೇಬಲ್ಸ್ ಅನ್ನ ಸೌತೆ ಸೌತೆ ಹಾಂ ಬಟರಲ್ಲಿ ಸ್ವಲ್ಪ ರೋಸ್ಟ್ ಮಾಡೋದು, ಗೊತ್ತಾಯ್ತಲ್ವಾ? First blanch. Saute. ಸೊ ಏನಾದರೂ ಕನ್ಫ್ಯೂಷನ್ ಇದ್ರೆ ಕೇಳಿ. Boil vegetable. ಹಾಗೆ ಆಯ್ತು ಅಲ್ವಾ? Oh, first I have to boil. ಸೊ ಪೊಟ್ಯಾಟೋನ ಬಟರಲ್ಲಿ ಕುಕ್ ಮಾಡಿ. ಬಟಾಟಲ್ಲಿ ಚೆಕ್ ಮಾಡ್ಲೆ ಕುಕ್ ಮಾಡಿ. ಇಲ್ಲಿ ಬಟರ್ ನೀವು ಬೇಯಿಸ್ಲಿಕ್ಕೆ ಇಟ್ಟಿದ್ದೀರಲ್ಲ, ಅದನ್ನ ಅರ್ಧ ಇಲ್ಲಿ ಕುಕ್ ಮಾಡಿ, ಅರ್ಧ ಬಟರಲ್ಲಿ ಕುಕ್ ಮಾಡಿ, ಅಷ್ಟೇ. ಅರ್ಥ ಆಯ್ತಲ್ಲ? ಬಟಾಟೆ ಚೆಕ್ ಮಾಡ್ಬಿಡ ತುಂಬ ಬಟಾಟೆ ಬಾಯ್ಲ್ ಆಗಿದೆ ಅಂತ ನೋಡಿ ಇಲ್ಲಿ ಪೊಟ್ಯಾಟೊ. ಟೈಮ್ ಇಲ್ಲ, ಇನ್ನು 2-3 ಏನೋ ಬಾಕಿ ಇದೆ ಅನ್ಸುತ್ತಲ್ವಾ? ಒಂದು ಮೆಥಡ್ ಬಾಕಿ ಇದೆ. ಕ್ವಿಕ್ ಆಗಿ ಮಾಡಿ ಮಚ್ಚ. ಎಲ್ಲ ಕ್ಲಿಯರ್ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆಯಲ್ಲ? ಎಲ್ಲ ಫೈನಲ್ ಪ್ರೊಸೆಸಲ್ಲಿ ಇದ್ದೀರಲ್ವಾ? ಸೊ ಇದ್ರ ಜೊತೆ ಇದನ್ನು ಕೂಡ ಹಾಕಬೇಕು. ಪೊಟ್ಯಾಟೊ ಏನಿದೆ, Yes, now mix sauce. Now start to make, leave it no man. Now start to making sauce. Here, good aroma is coming. Thyme and onion with butter. thyme and onion with butter. So very nice aroma is coming from this counter. Exactly. That's what I was telling from both the. It is for potatoes, not vegetables. ಇದಕ್ಕೆ ಪೊಟ್ಯಾಟೊ, ಸೊ ಅಲ್ಲಿ 50% ಏನು ಹಾಕಿದ್ವಿ ನೋಡಿ, ಸೊ ಈ ಪೊಟ್ಯಾಟೋನ ಅದಕ್ಕೆ ಹಾಕಿ ಬೇಯಿಸಬೇಕು. ಸೊ ಇಲ್ಲಿ ಫುಲ್ ಕುಕ್ ಇನ್ ದಿಸ್ ಅಲ್ವಾ? ಸೊ ಇದರಲ್ಲಿ ಫುಲ್ ಕುಕ್ ಆಗಬೇಕು. ಬಟಾಟೆ ಉಂಡ ಪೋಂಡ ಹಾಂ ಉಪ್ಪು ಸೊ ಜಾಸ್ತಿ ಬಾಯ್ಲ್ ಆಗಬಾರ್ದು ಅಲ್ವಾ? ಜಾಸ್ತಿ ಬಾಯ್ಲ್ ಆಗಬಲ್ಲಿಯತೆ. ಹಾಫ್ದನ್ ಹಾಕು ಐಗೆ ಎಣ್ಣೆ ಉಂಡ ಇದ್ದಾನಲ್ಲಿ Done. ಸಾಕು ಇದಷ್ಟು ಮಾಡಿ. ಕವರ್ ಟರ್ನ್ ಅನ್ಬೇಕು. ಇದನ್ನ ಫ್ಲಿಪ್ ಮಾಡಿ, ಒಂದೇ ಕಡೆ ಬೇಯ್ತಾ ಇದೆಯಲ್ಲ. ಎಸ್ ಶೆಫ್, ಅದನ್ನ ಸೂಪ್ ಅಂಡು So this one is the country. Now start to making sauce. Okay. Fine. Put butter and flour. Toss it for some time. Then add stock. Soup and juice master. ಸೊ ಆಕ್ಚುಲಿ ಐ ಥಿಂಕ್ ದ ಡಿಫ್ರೆಂಟ್ ಟೇಸ್ಟ್ ವಿಲ್ ಗೆಟ್ ವಿತ್ ಬಟರ್ ಅಂಡ್ ಆಲ್. Absolutely. ನಿಮ್ದು ಡಿಫ್ರೆಂಟ್ ಇರ್ಬೋದು ಇವತ್ತು ಅಲ್ವಾ? ವೆರಿ ಡಿಫ್ರೆಂಟ್ ರೋಲ್ಯಾಡ್. ಐ ಮೀನ್ ಗಿವ್ ಇಸ್ ನೇಮ್ ಓನ್ಲಿ ಬಾದ್ಶಾ ರೋಲ್ಯಾಡ್. ಸೊ ಸಾಸ್ ಬಾಕಿ ಇದೆ ಅನ್ಸುತ್ತೆ ಅಲ್ವಾ? Done. Add ಟೈಮ್ ಇಲ್ಲ. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. Chef, we should add leek. Already we use leek and ಸೊ all. ಕಂಟೆಸ್ಟ್ Still leeks and already we add for us Add no. for this also. Now already you add no. Add that one. ಫ್ಲೇವರ್ ವಿಲ್ ಕಮ್. Flavor. Automatically come. You add cream. And see ಯು ಆ್ಯಡ್ ಲಿಟಲ್ ಬಿಟ್ ಸ್ಟಾಪ್. vegetable done. Yes. ಸೊ ಕಂಟೆಸ್ಟೆಂಟ್ಸ್ ಟೈಮ್ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ಟೈಮ್ ಹೋಗ್ತಾ ಇದೆ, ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳಿ. ಸೊ ವೇಸ್ಟೇಜ್ ಇರಬಾರ್ದು. ಸೊ ಕ್ಲೀನ್ ಆಗಿರಬೇಕು, ನಿಮ್ಮ ಕೌಂಟರ್ ಟಾಪ್ಸ್ ಆದಷ್ಟು ಕ್ಲೀನ್ ಆಗಿರಬೇಕು. ಸೊ ಇವತ್ತು ವೇಸ್ಟೇಜ್ಗೆ ಕ್ಲೀನ್ ಆಗಿರೋದಕ್ಕೆ ತುಂಬಾನೇ ಜಾಸ್ತಿ ವೆಯ್ಟೇಜ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಪ್ಲೀಸ್ ಮೇಂಟೈನ್ ದ ಕ್ಲೀನಿನೆಸ್ ಅಂಡ್ ಆಲ್ಸೋ ಡು ನಾಟ್ ವೇಸ್ಟ್ ದ ಫುಡ್. Yes, so all the contestants
ಸೊ ವೆರಿ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ, 15 ನಿಮಿಷ ಮಾತ್ರ ಬಾಕಿ. ಸೊ ವೆರಿ ಲಾಸ್ಟ್ 15 ಮಿನಿಟ್ಸ್. ಸೊ ಇದ್ರೊಳಗಡೆ ನಿಮ್ಮ ಪ್ಲೇಟಿಂಗ್ ಆಗಬೇಕು. ಸೊ ನಿಮ್ಮ ರೆಸಿಪಿ ರೆಡಿ ಆಗಿರಬೇಕು. ಸೊ ವೆರಿ ಲಾಸ್ಟ್ 15 ಮಿನಿಟ್ಸ್. ಬಾದ್ಶಾ 15 ನಿಮಿಷ ಮಾತ್ರ ಬಾಕಿ. ಇಲ್ಲಿ ಪ್ರಜ್ವಲ್, ಸುಷ್ಮಾ, Okay. ವೆರಿ ಲಾಸ್ಟ್ 15 ಮಿನಿಟ್ಸ್ ಬಾಕಿ. So, ಇವತ್ತಿನ ಎಪಿಸೋಡ್ ಅಲ್ಲಿ ಇವತ್ತಿನ ರೌಂಡ್ ಅಲ್ಲಿ ಯಾವ ರೀತಿ ಮಾಡ್ತೀರಾ ಅದರ ಮೇಲೆ ನಿಮ್ಮ ರಿಸಲ್ಟ್ ಇರ್ತದೆ. ಸೊ ಸೆಮಿಫೈನಲ್ಸ್ಗೆ ಹೋಗ್ತೀರಾ ಇಲ್ವಾ ಅಂತ ಈ ಒಂದು ರೌಂಡ್ ಅಲ್ಲಿ ಡಿಸೈಡ್ ಆಗುತ್ತೆ. Sushma, read properly. What is it then? With sauce. Chicken stock I have Then? added, sir. Salt, pepper. Sometime I'm deleting cream. You make sauce. ಸಾಸ್ ಬೇಗ ಮಾಡಿ, ಬೇಗ. ಬಾಯ್ಲ್ ಅದೇ ತೆಗಿಬಹುದು. ಬಾಯ್ಲ್ ಆಗಿದ್ಯಾ? ಟೈಮ್ ಕೂಡ ಮುಗಿತಾ ಬಂದಿದೆ. ಸಾಸ್ ಮಾಡಬೇಕಿದೆ. ಇನ್ನು 10 ನಿಮಿಷ ಬಾಕಿ ಇದೆ. ಓನ್ಲಿ 10 ಮಿನಿಟ್ಸ್, ವೆರಿ ಲಾಸ್ಟ್ 10 ಮಿನಿಟ್ಸ್. ಸೊ ಬಿ ಕ್ವಿಕ್. ಪ್ಲೇಟ್ ಅಲ್ಲಿ ಇರಬೇಕು ಎಂಡ್ ಆಫ್ ದ ಡೇ. Both garam hai. Hot. Yeah. 10 ಮಿನಿಟ್ಸ್ ಇರೋದು ಬಾದ್ಶಾ. ಫಾಸ್ಟ್ ಕ್ವಿಕ್. ಎನಿ ಕನ್ಫ್ಯೂಷನ್ ಇದೆಯಾ ಲಾಸ್ಟ್ ಅಲ್ಲಿ? ಹಾ, ಎಲ್ಲ ಕ್ಲಿಯರ್ ಆಗಿದೆಯಲ್ಲ? ಎಸ್. ಕಟ್ ಮಾಡಬೇಕಿದ್ರೆ ಸ್ವಲ್ಪ ಟೆನ್ಷನ್, फुल टेंशन. बहुत टेंशन में पड़ गया वो. Flour add karo. ಫ್ಲವರ್ ಆ್ಯಡ್ ಮಾಡಿ. Enough. Toss ಮಾಡಿ. ಟಾಸ್ ಮಾಡಿ. ಎಸ್. And stock add ಮಾಡಿ. ಅದಕ್ಕೆ ಸ್ಟಾಕ್ ಹಾಕಿ ಬಾದ್ಶಾ ಅವರೇ. Done. ಸ್ಟಾಕ್ ಹಾಕಿ, ಸ್ಟಾಕ್. ಹಾಂ, ಹಾಕಿ ಇನ್ನೂ ಹಾಕಿ. ಜಾಸ್ತಿ ಆಯ್ತು. Then boil. ಬಾಯ್ಲ್ ಮಾಡಿ. ಟೈಮ್ ಇಲ್ಲ, ಬೇಗ ಕ್ವಿಕ್. ಸೊ ಬಿ ವೆರಿ ಫಾಸ್ಟ್ ಸುಷ್ಮಾ, ಬೇಗ ಮುಗಿಸಿ. ಟೈಮ್ ಆಯ್ತು. ಪ್ರಜ್ವಲ್ ಮುಗಿಬೇಕು. ಸೊ ಲಾಸ್ಟ್ ಫ್ಯೂ ಮಿನಿಟ್ಸ್ ಬಾಕಿ. ಬಿ ಕ್ವಿಕ್. ಪ್ಲೇಟಿಂಗ್ ಶೆಫ್ ಹೇಗೆ ಮಾಡಿದ್ರು ಅದೇ ರೀತಿ ಇರಬೇಕು. ಸೊ ಎಕ್ಸಾಕ್ಟ್ ಸಿಮಿಲರ್ ಆಗಿ ಬರಬೇಕು. ಸೊ ಪ್ಲೇಟಿಂಗ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಓಕೆ ಪ್ರಜ್ವಲ್, ಫಾಸ್ಟ್ ಕ್ವಿಕ್. ಬಾದ್ಶಾ ಅವ್ರೆ ಏನಾಯ್ತು? ರೆಡಿಯಾ? ಟೈಮ್ ಇಲ್ಲ, ಆದಷ್ಟು ಬೇಗ. ನಿಮ್ಮ ರೊಲಾಡ್ ಇಲ್ಲೇ ಇದೆ. ಒಂದ್ಸತಿ ಓವನಲ್ಲಿ ಬಿಡಿಸ್ಬಾರ್ದಿದ್ರಿ, ಇವಾಗ ಇಲ್ಲಿದೆ. ಆಯ್ತಾ? ವೆರಿ ಲಾಸ್ಟ್ ಫ್ಯೂ ಮಿನಿಟ್ಸ್ ಬಾಕಿ. ಟೈಮ್ ಇಲ್ಲ, ಬೇಗ ಮಾಡಿ. ಮುಗಿಸಿ. ಟೈಮ್ ಇಲ್ಲ. ಸೊ ಕಂಟೆಸ್ಟೆಂಟ್ಸ್, ನಿಮ್ಮ ಪ್ಲೇಸ್ ಕೂಡ ಅಷ್ಟೇ ಕ್ಲೀನ್ ಆಗಿರಬೇಕು. ಸೊ ವೇಸ್ಟೇಜ್ ಇರಬಾರ್ದು. ಸೊ ನಿಮ್ಮ ಪ್ಲೇಸ್ ಕೌಂಟರ್ಸ್ ಕೂಡ ಅಷ್ಟೇ ಕ್ಲೀನ್ ಆಗಿ ಇಟ್ಕೊಂಡ್ರೆ ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲ ಅಂದರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನಿಮ್ಮ ಪ್ಲೇಟಿಂಗ್ ಜೊತೆ ನಿಮ್ಮ ಕೌಂಟರ್ಸ್ ಕೂಡ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ಪ್ರಜ್ವಲ್ ಫಾಸ್ಟ್ ಆಯ್ತಲ್ವಾ? ಸೊ ಫ್ಯೂ ಮಿನಿಟ್ಸ್ ಬಾಕಿ, ವೆರಿ ಫ್ಯೂ ಮಿನಿಟ್ಸ್ ಬಾಕಿ. ಲಾಸ್ಟ್ 5 minutes ಓನ್ಲಿ. ಸೊ
ಸೊ ವೆರಿ ಲಾಸ್ಟ್ 5 ಮಿನಿಟ್ಸ್. ಸೊ ಕೊನೆಯ 5 ವೆರಿ ಪ್ರೆಷಸ್ ಲಾಸ್ಟ್ 5 ಮಿನಿಟ್ಸ್ ಅಲ್ಲಿದ್ದೇವೆ. ಸೊ ಈ ಒಂದು ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ ನಿಮಗೆ ಪ್ಲೇಟಿಂಗ್ ಅನ್ನ ಮುಗಿಸಿ ನಿಮ್ಮ ಕೌಂಟರ್ಸ್ ಅನ್ನ ನೀಟಾಗಿ ಇಟ್ಕೋಬೇಕಾಗತ್ತೆ. ಸೊ ದಟ್ ಈಸ್ ಆಲ್ಸೋ ಹ್ಯಾವಿಂಗ್ ಮೋರ್ ವೇಟೇಜ್ ಟುಡೇ. Pate only. It is not ulad. It is pate. ಪಾತೆ ಚಿಕನ್ ಪಾತೆ. ಚಿಕನ್ ಪಾತೆ. ಸೊ ನೀವು ಹೊಸ ರೆಸಿಪಿ ಮಾಡಿದ್ದೀರಾ ಇವತ್ತು. ಟೈಮ್ ಇಲ್ಲ, 5 ನಿಮಿಷ ಕೂಡ ಇಲ್ಲ. ಇವಾಗ ಕ್ವಿಕ್ ಆಗಿ ಮಾಡಿ, ಪ್ಲೇಟ್ ಅಲ್ಲಿ ಇರಬೇಕು. ಪ್ರಜ್ವಲ್, ನಾಟ್ ಇವನ್ 5 ಮಿನಿಟ್ಸ್ ಲೆಫ್ಟ್. ನಿಮ್ಮ ಕೌಂಟರ್ಸ್ ಕೂಡ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಿ ಇಲ್ಲಿ. ಸೊ ಕ್ಲೀನ್ನೆಸ್ಗೆ ಇವತ್ತು ಮಾರ್ಕ್ಸ್ ಜಾಸ್ತಿನೇ ಇದೆ. ಫಾಸ್ಟ್ 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 ಇಲ್ಲಿರ್ಬೇಕು, ಬೇಗ ಫಾಸ್ಟ್. ಭಾಷಾ ಏನು ಬಾಕಿ ಇಲ್ವಲ್ಲ? ಎಲ್ಲ ಆಯ್ತಲ್ವಾ? ಎಲ್ಲ ರೆಡಿ? ರೆಸಿಪಿಯಲ್ಲಿ ಇದೆಲ್ಲ ಹಾಕಿದಿರಲ್ವಾ? ಎಲ್ಲ ಮಾಡಿದಿರಲ್ವಾ? ಕ್ವಿಕ್ ಫಾಸ್ಟ್. ಇದೊಂದು ಬಾಕಿ ಇದೆ, ಅದನ್ನು ಕೂಡ ಪ್ಲೇಟಲ್ಲಿ ಹಾಕಿ. ಸೊ ಟೈಮ್ ಮುಗಿತಾ ಬರ್ತಾ ಇದೆ. ಸೊ ವೆರಿ ಲಾಸ್ಟ್ ಫ್ಯೂ ಮಿನಿಟ್ಸ್ ಬಾಕಿ. ಸೊ ನಿಮ್ಗೇನು ಬಾಕಿ ಇಲ್ವಲ್ಲ? ಆಯ್ತಲ್ಲ? ಏನ್ ಮಾಡ್ತಾ ಇದ್ದೀರಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಳಗಡೆ ಹಾಕಿದ್ರೆ ಹೋಯ್ತು. ಟೆನ್ಷನ್ ಅಲ್ಲಿ ಇದ್ದೀರಾ? ನೀವು ಸ್ಟ್ರೆಸ್ ಕೊಡ್ತಿದ್ದೀರಾ? ನಾವು ಸ್ಟ್ರೆಸ್ ಕೊಡ್ತಾ ಇದ್ದೀರಾ? ನೀವು ಬೇಗ ಮುಗಿಸ್ಲಿ ಅಂತ ನಾವು ಸ್ವಲ್ಪ ಇಲ್ಲಿ ಬಂದು ನಿಮ್ಗೆ ವಾರ್ನ್ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು. ಪ್ರಜ್ವಲ್ ಅವರಿಗೆ ಕಂಪ್ಲೇಂಟ್ ಇದೆ, ಸೊ ನಾನು ಸ್ಟ್ರೆಸ್ ಕೊಡ್ತಾ ಇರ್ತೇನೆ ಅಂತ. ನೋ ಇಶ್ಯೂಸ್ ಅಂತ ಇವಾಗ. ಓಕೆ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಸುಷ್ಮಾ ಅವರೇ, ಎಲ್ಲ ಕಾನ್ಫಿಡೆಂಟ್ ಆಗಿ ಮಾಡಿದ್ದೀರಾ? ಏನು ಮಿಸ್ಟೇಕ್ಸ್ ಇಲ್ಲ? ಎನಿಥಿಂಗ್ ಪೆಂಡಿಂಗ್, ಎನಿಥಿಂಗ್ ರಾಂಗ್? ಭಾಷಾ ಅವರೇ, ಅಲ್ಲಿ ಇಬ್ರದಾಯ್ತು, ನಿಮ್ದು ಬಾಕಿ. ಬೇಗ ಮಾಡಿ. ಸೊ ಕ್ವಿಕ್ ಆಗಿರಿ, ಕ್ವಿಕ್ ಆಗಿರಿ, ಕ್ವಿಕ್ ಆಗಿರಿ, ಫಾಸ್ಟ್. ಸೊ ಲಾಸ್ಟ್ 1 ಮಿನಿಟ್ ಭಾಷಾ, ವೆರಿ ಲಾಸ್ಟ್ 1 ಮಿನಿಟ್. ಸೊ ಪ್ರಜ್ವಲ್ ಕೂಡ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಸೊ 1 ಮಿನಿಟ್ ನಿಮ್ಗೆ ಕೂಡ ಇದೆ. ಸೊ ಕ್ವಿಕ್ ಆಗಿ 1 ಮಿನಿಟ್ ಒಳಗಡೆ ನಿಮ್ಮ ರೋಲ್ಯಾಡ್ ಅಲ್ಲಿರ್ಬೇಕಾಗತ್ತೆ. ಸಾಸ್ ಮಾಡಿ ಅಲ್ಲೇ ಇಟ್ಟಿದ್ದೀರಾ? ಆಲ್ರೆಡಿ ಸರ್ವಿಂಗ್ ಮಾಡೋದಿಲ್ಲ? Yes, so the countdown begins. So the very last countdown: 10, 9, 8, 7, 6, 5, 4, 3, 2, and 1. Stop. Hands up. Bacha, hands up. Okay, away from the counters. Okay. ಕ್ವಾರ್ಟರ್ ಫೈನಲ್ಸ್ ರೌಂಡ್ ನ ಕೊನೆಯ 3 ಕಂಟೆಸ್ಟೆಂಟ್ಸ್ ಏನಿದ್ದಾರೆ, ಪ್ರಜ್ವಲ್, ಸುಷ್ಮಾ ಶೇಟ್ ಹಾಗೇನೆ ಇಬ್ರಾಹಿಂ ಬಾತಿಶ್ ಅವರು. ಸೊ ತಮ್ಮ ರೆಪ್ಲಿಕಾ ಚಾಲೆಂಜ್ ಅನ್ನ ಮುಗಿಸಿದ್ದಾರೆ. ಸೊ ಅವರು ಮಾಡಿದಂಥ ರೆಸಿಪಿ ಅವರ ಪ್ಲೇಟಲ್ಲಿದೆ. ಸೊ ಅದನ್ನ ಇವಾಗ ಪ್ಲೇಟಿಂಗ್ ಮಾಡಿ ಸರ್ವಿಂಗ್ ಮಾಡುವಂತ ಒಂದು ಸಮಯ. ಸೊ ನೀವು 3 ಜನ ಬಂದು ನಮ್ಮ ತೀರ್ಪುಗಾರರ ಮುಂದೆ ನಿಮ್ಮ ರೆಸಿಪಿಯನ್ನ ಇಡಬೇಕು. ಸೊ ಫಸ್ಟ್ಗೆ ಪ್ರಜ್ವಲ್ ಅವರೇ, ನೀವು ನಿಮ್ಮ ರೆಸಿಪಿಯನ್ನ ತರ್ಬೋದು. So yes, Prajwal, how was your quarter final challenge? quite interesting. ಹೇಗಿತ್ತು? ಏನ್ ಮಾಡಿದಿರಿ? ಏನೆಲ್ಲ ಚಾಲೆಂಜಸ್ ಇತ್ತು? So challenge was the your chef ಕೊಟ್ಟದ್ದು like debone ಮಾಡೋದು. So like we studied long back. Maybe helped it nowadays. No. ಸೊ ಯಾವಾಗ್ಲೂ ಕಲ್ತಿದ್ದು ಇವಾಗ ಉಪಯೋಗಕ್ಕೆ ಬಂತು. ಸೊ ಹೆಲ್ಪ್ ಆಯ್ತು. ಸೊ ಶೆಫ್ಸ್ Prajwal. Chef. Plate is same.
लेटिस के ऊपर बाल्समिक नहीं डाला है उसने. They are missing balsamic in the Balsamic lettuce. direction is less. ಪ್ಲೇಟಿಂಗ್ ಲುಕ್ಸ್ ವೆರಿ ಕಲರ್ಫುಲ್ ಮತ್ತೆ ಕಲರ್ಫುಲ್ ತೋ ಚಂದ ಉಂಟು. Presentation, presentable. It's okay. It was 2, but you made 4 pieces. Yeah, Supposed to be 2 pieces. 2 pieces. ಸೊ ಯಸ್. This sauce is nice. Spice is less. Chili Chili. is very less. Coriander flavor also missing. Potato okay. Cooked. You grind all together, the green chili, coriander, everything, Yeah, huh? exactly. That's madam. You made mistake. Because the meat, Very tender and like the flavor is lean meat, right? That's, no, that was white in color. Yeah. What chef made, and this is green in color. Okay. And seasoning also missing. Sorry. Salt. Salt and Cajun spice. Reduce balsamic. Balsamic rice. Deductions okay. That. Hmm. But only you have to add it for the salad. Salad. Yeah. You toasted, roasted, grilled one. Okay, overall okay. Yeah. Overall is okay. Thank you. ನನ್ನ ಲೆಕ್ಕಲ್ಲಿ ನಾನು ಬೆಸ್ಟ್ ಮಾಡಿದೆ ಅನ್ಸ್ಕೊಳ್ತೇನೆ. ಸೊ ಹ್ಯಾಸ್ ಇಟ್ ಈಸ್ ಕೊಟ್ಟಿದ್ದಾನೆ ಸಿಮಿಲರ್, ಬಟ್ 2-3 ಟೈಪ್ಸ್ ಆಫ್ ಮಿಸ್ಟೇಕ್ ಮಾಡಿದ್ದಾನೆ. ಸೊ ಅದು ಹೇಳಿದರು. ಇಟ್ ವಾಸ್ ವೆರಿ ಫನ್ ಆ್ಯಂಡ್ ಅವರು ಲೈಕ್ ಆ ಥರ ಡಿಶಸ್ ಮಾಡಲಿಕ್ಕೆ ನಾನು ಕಲೀಲಿಲ್ಲ, ಬಟ್ ಇಟ್ ವಾಸ್ ಲೈಕ್ ಡಿಬೋನಿಂಗ್ ಆ್ಯಂಡ್ ಅಲ್ಲ ಅದೆಲ್ಲ ಯಾವಾಗ ಕಲ್ತದ್ದು ಇವತ್ತು ಸ್ವಲ್ಪ ಆಯಿತು. ಇಟ್ ವಾಸ್ ವೆರಿ ಫನ್ ಆ್ಯಂಡ್ ವೆರಿ ಡ್ರಾಮ್ಯಾಟಿಕ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಲ್ಲಿ ಸುಷ್ಮಾ ಶೇಟ್ ಅವರಿದ್ದಾರೆ. ಸೊ ನೀವು ಮಾಡಿದಂಥ ರೆಸಿಪಿಯನ್ನು ಕೂಡ ಇಲ್ಲಿಗೆ ತಂದು ಸರ್ವ್ ಮಾಡ್ಬೋದು. ಶೆಫ್ ಮಾಡಿದಂಥ ಡಿಶನ್ನು ಯಾವ ರೀತಿ ರೆಪ್ಲಿಕೇಟ್ ಮಾಡಿದ್ದೀರಾ? ಆದಷ್ಟು ಟ್ರೈ ಮಾಡಿದ್ದೇನೆ ರೆಪ್ಲಿಕಾ ಮಾಡಲಿಕ್ಕೆ. ಸೊ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. Can you tell me that something is wrong or everything is right? ಲಾಸ್ಟ್ ಒನ್ ಥಿಂಗ್ ಐ ಮಿಸ್ tell. ಸಾತೆ ಚಿಕನ್. Chicken saute. And everything is okay. ಸೊ ಏನು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ? मैंने जब प्लेटिंग देखा था ऐसे ಸೊ ಶೆಫ್ ಅವರ ಪ್ಲೇಟಿಂಗ್ ರಾಂಗ್ ಇತ್ತು ಅಂತ? ಅಲ್ಲ 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 ನಾನು ಇಮ್ಯಾಜಿನ್ ಮಾಡಿ ಸೊ मैंने इमेजिन करके वैसे ट्राई किया है. ಸೊ ಶೆಫ್ ಐ ಥಿಂಕ್ ಯು ಶುಡ್ ಟೆಲ್ ವಾಟ್ ಇಸ್ ರಾಂಗ್. Actually, it's not grilled the chicken, number one, and this should not be sauteed. No, I didn't cooked. saute it, sir. Yeah, Ah, you cooked, cook. okay, okay. Should not be cooked. Okay. This is fresh vegetable, it's fresh bell pepper. No, Open fresh it up. only, sir. No, Changed, I changed. it is cooked. बाद में मैंने चेंज किया, सर. चेंज किया. आपने चेंज बाद में? किया, हाँ. वो कुक किया था पहले, बाद में मैंने ड्राई डाल दिया. Potato is hard. ಬೇಯಬೇಕಿತ್ತು ಪೊಟ್ಯಾಟೊ. 50% cooked in a stock, Yeah. but 50% this Sauteed. butter has to be done. It's not done.
Here also seasoning Green missing. chili. Green chili, coriander, that all flavor is missing. ಫ್ಲೇವರ್ಸ್ ಹಾಂ ಐ ಹ್ಯಾವ್ ಪುಟ್ ಸರ್ ಮೇ ಬಿ ಸ್ವಲ್ಪ ಕಮ್ಮಿ ಆಗಿರ್ಬೇಕು ಹೌದು. And zucchini is supposed to cut batten. This cut called batten cut. ಬೆಟರ್ ಕಟ್ ಓಕೆ. You cut zucchini roundels. Carrot is batten. ಓಕೆ And broccoli is okay, but broccoli is overcooked. No? Broccoli is full overcooked. Only 2 minute cook required broccoli. ಓಕೆ ಸರ್. No. Sauce is too thick. ಆ್ಯಕ್ಚುಲಿ ಸಾಲ್ಟಿ Full of salty. Tasty. ಎಸ್ ಸರ್. Okay. Thank you. ಇವತ್ತು ಜಡ್ಜಸ್ ರೌಂಡ್ ಇತ್ತು, ಅವರ ರೆಪ್ಲಿಕಾ ಮಾಡಲಿಕ್ಕಿತ್ತು ರೆಸಿಪಿ. ನಾನು ನನ್ನ ಆದಷ್ಟು ಸೇಮ್ ಕೊಡಲಿಕ್ಕೆ ಆ್ಯಸ್ ಇಟ್ ಈಸ್ ಕೊಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ನೋಡಬೇಕಿನ್ನು ಜಡ್ಜಸ್ ಏನು ಹೇಳ್ತಾರೆ ಅಂತ. ಹೊಸದು ಕೂಡ, ಯಾಕಂದರೆ ನಾವು ಹೋಮ್ ಕುಕ್, ಇದು ಹೋಟೆಲ್ ಸ್ಟೈಲ್ ಹೇಳಿದರೆ ನಮಗೆ ಸ್ವಲ್ಪ ಡಿಫ್ರೆಂಟ್ ಟೈಪ್, ಹೊಸ ಟೈಪ್ ಒಂದು ರೆಸಿಪಿ ಕಲೀಲಿಕ್ಕೆ ಸಿಕ್ತು. ನೆಕ್ಸ್ಟ್ ಸೆಮಿಫೈನಲಿಗೆ ರಿಸಲ್ಟ್ ಏನು ಕೊಡ್ತಾರೆ ಅಂತ ನೋಡುವ ಜಡ್ಜಸ್. ನಮ್ಮ ಇವತ್ತಿನ ವೆರಿ ಲಾಸ್ಟ್ ಕಂಟೆಸ್ಟೆಂಟ್ ದಟ್ ಇಸ್ ಇಬ್ರಾಹಿಂ ಬಾದ್ಶಾ. ಸೊ ನೀವು ನಿಮ್ಮ ರೆಸಿಪಿಯನ್ನ ಹಿಡ್ಕೊಂಡು ಬರ್ಬೋದು. ಬಾದ್ಶಾ ಅವರೇ, ಇವತ್ತಿನ ರೆಪ್ಲಿಕಾ ರೌಂಡ್ ನೀವು ರೆಪ್ಲಿಕೇಟ್ ಮಾಡಿದ್ದೀರಾ. ಸೊ ಅವರು ಮಾಡಿದ ಹಾಗೆ ನೀವು ಇವತ್ತು ಕುಕ್ ಮಾಡಿದ್ದೀರಾ ಇಲ್ವಾ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ನಮಗೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಯಾರ ಮಧ್ಯ? ಇದು ಚಿಕನ್ ಇದು. ನೀವು ಮತ್ತೆ ರೆಸಿಪಿ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಅಲ್ಲ, ಶೆಫ್ ಮಧ್ಯೆ ಆಗಿರ್ಬೋದು, ಇಲ್ಲದ್ರೆ ಚಿಕನ್ ಮಧ್ಯೆ. ಶೆಫ್ ಮತ್ತೆ ನಿಮ್ಮ ಮಧ್ಯ, ಅಥವಾ ಶೆಫ್ ಅಥವಾ ನಿಮ್ಮ ಚಿಕನ್ ಅಥವಾ ನಿಮ್ಮ ಮಧ್ಯ? ಹೌದು, ಯಾವುದಾದ್ರೂ ಒಂದು. ಸೊ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತೀರ್ಪುಗಾರರು ಯಾವ ರೀತಿ ಟೇಸ್ಟ್ ಮಾಡ್ತಾರೆ ಅಂತ ನೋಡುವ. It's Badshah's own recipe. You change the full of on all recipes also. No? This is the chicken pate. This is called chicken pate. If you make it cold, then it's become a pate only. This is not roulade. Okay. zucchini is overcooked. Zucchini overcooked, broccoli overcooked. You made the different type of chicken. Different ನೀವು dishes. ರೊಲೇಟ್ ಮಾಡಲಿಲ್ಲ, ಸೊ ಅದಕ್ಕೊಂದು ಬೇರೆನೇ ಹೆಸರು ಇದೆ. ಸೊ ವಾಟ್ ಇಸ್ ದಟ್ ನೇಮ್ ಕಾಲ್ಡ್ ಸರ್? ದಿಸ್ ಒನ್? If you make cold, if you serve cold, then it is chicken pate. The thin, Chicken pate. You cut the thin slice, and it can be served for breakfast ಓಕೆ. ಸೊ ನೀವು ಸ್ವಲ್ಪ as well as ಡಿಫ್ರೆಂಟ್ lunch ಆಗಿ and ಮಾಡಿ. salad, cold platter. Okay, chalo, Badshah, all the best. Thank you. ಬರೀ ಡೇಂಜರ್ ಝೋನಿನಿಂದ ಬಂದು ಅನೇಕ ಥರದ ಕಷ್ಟಗಳನ್ನು ಅನುಭವಿಸಿ ಕ್ವಾರ್ಟರ್ ಫೈನಲ್ ತನಕ ತಲುಪಿದ್ದೆ. ಆದರೆ ಇವತ್ತು ಏನೋ ಒಂಥರ ನಮ್ಮ ಶೆಫ್ನವರು ಕೊಟ್ಟಂತಹ ಏನೋ ಒಂದು ರೋಲ್, ಚಿಕನ್ ರೋಲ್, ಅದು ನಾನು ನೋಡಲೇ ಇಲ್ಲ, ಮಾಡಲೂ ಇಲ್ಲ, ತಿನ್ನಲೂ ಇಲ್ಲ. ಇದು ಫಸ್ಟ್ ಟೈಮ್ ನಂದು. ಹಾಗಾಗಿ ಏನೋ ಅದರ ಮೆಥಡ್ ನೋಡುವಾಗೆಲ್ಲ ಗೊತ್ತಿತ್ತು ಅಂತ ಅನಿಸಿತು. ಲಾಸ್ಟ್ ಏನೋ ಮೈಂಡ್ ಅಪ್ಸೆಟ್ ಆಗಿ ಏನೋ ತಪ್ಪಿ ಕೈ ಜಾರೋಯ್ತು. ನನ್ನ ಐಟಮೇ ತಿರುಗೋಯ್ತು, ಚೇಂಜ್ ಆಯಿತು. ಯಾವುದೋ ಐಟಮ್ ಮಾಡಲಿಕ್ಕೆ ಹೋಗಿ ಯಾವುದೋ ಐಟಮ್ ಆಗಿ ಒಂದೇ ಒಂದು ಬೈ ಮಿಸ್ಟೇಕ್. ನಮ್ಮ ಟಿ ವಿ ಪ್ರೇಕ್ಷಕರಲ್ಲಿ ನಾನು ಹೇಳುವುದೇನೆಂದರೆ, ನಮ್ಮ ಒಂದು ಚಿಕ್ಕ ಒಂದು ಸೆಕೆಂಡ್ ಬೈ ಮಿಸ್ಟೇಕಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಇದು ನನ್ನಿಂದ ನೀವು ಪಾಠ ಕಲಿಬೋದು. ನಮ್ಮ ಇವತ್ತಿನ ಕೊನೆಯ 3 ಕಂಟೆಸ್ಟೆಂಟ್ಸ್ ಏನಿದ್ರು, ಸೊ ಅವರು ಮಾಡಿದಂಥ ರೆಸಿಪಿಯನ್ನು ಕೂಡ ನಮ್ಮ ತೀರ್ಪುಗಾರರು ಸೊ ಟೇಸ್ಟ್ ಮಾಡಿ ಆಗಿದೆ. ಸೊ ಅವರ ಕಮೆಂಟ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮಾರ್ಕ್ ಏನಂತ ಕಾದು ನೋಡಬೇಕು. ಸೊ ಇವತ್ತಿನ ಸಂಚಿಕೆ ಅದೇ ರೀತಿ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಮ್ಮ
ಕ್ವಾರ್ಟರ್ ಫೈನಲ್ಸ್ ನ 9 ಜನ ಕಂಟೆಸ್ಟೆಂಟ್ಸ್ನವರು. ಸೊ ಅವರೆಲ್ಲರ ಮಧ್ಯ ಎಲಿಮಿನೇಷನ್ ರೌಂಡ್ ಕೂಡ ನಡೀಲಿಕ್ಕಿದೆ. ಸೊ ಈ ಒಂದು ಕ್ವಾರ್ಟರ್ ಫೈನಲ್ಸ್ ಇಂದ ಯಾರೆಲ್ಲ ಸೆಮಿಫೈನಲ್ಸ್ಗೆ ಹೋಗ್ತಾರೆ, ಸೊ ಯಾರೆಲ್ಲ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ, ಸೊ ಇವೆಲ್ಲವನ್ನ ನೋಡ್ಬೇಕಾಗತ್ತೆ. ಆದ್ರೆ ಇವತ್ತಿನ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ನಿಲ್ಲಿಸುವಂತ ಒಂದು ಹೊತ್ತು. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಸೀಸನ್ 1 ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ಇದ್ದಾರೆ. ಸೊ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಅದೇ ರೀತಿ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಮ್ಯಾಂಗ್ಳೂರ್, and tried, tested and trusted Aruna Masala since 1980. and ಈ ಒಂದು ಕಾರ್ಯಕ್ರಮಕ್ಕೆ co-sponsors ಆಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ಸೊ ರೆಡ್ FM. ಸೊ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸಂಚಿಕೆಯನ್ನ ಇಲ್ಲಿಗೆ ನಿಲ್ಲಿಸುವಂಥ ಒಂದು ಹೊತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020.